ಕತ್ತು ಹಿಸುಕಿ ಪ್ರಿಯತಮೆಯನ್ನ ಹತ್ಯೆಗೈದಿದ್ದಂಥ ಪ್ರಿಯಕರಣ ಬಂಧನ ಆಗಿದೆ. ಪುರ ಗ್ರಾಮದ ಪ್ರವೀಣ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. 4 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಪ್ರವೀಣ್ ಹಾಗೆ ಶಶಿಕಲಾ. ಮಾರ್ಚ್ 22ರಂದು ಪ್ರಿಯತಮೆ ಶಶಿಕಲಾ ಅವರನ್ನ ಹತ್ಯೆಗೈದಿದ್ದ ಈ ವ್ಯಕ್ತಿ ಪ್ರವೀಣ್ ಅನ್ನೋನು 24 ವರ್ಷದ ಶಶಿಕಲಾ ಅವರನ್ನ ಈ ವ್ಯಕ್ತಿ ಕೊಲೆಗೈದಿರ್ತಾನೆ. ಹತ್ಯೆಗೈದಿದ್ದಂತ ವ್ಯಕ್ತಿ ಬೇಲೂರು ತಾಲೂಕಿನ ಹಗರೆ ಗ್ರಾಮದ ನಿವಾಸಿ ಅಂತೇಳಿ ತಿಳಿದು ಬಂದಿದೆ. ಹತ್ಯೆಗೆ ಒಳಗಾದಂತಹ ಯುವತಿ ಬೇಲೂರು ತಾಲೂಕಿನ ಹಗರೆ ಗ್ರಾಮದ ನಿವಾಸಿ ಶಶಿಕಲಾ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಪುರ ಗ್ರಾಮದವನು ಕೊಂದಂತಹ ವ್ಯಕ್ತಿ ಪ್ರವೀಣ್ ಅಂತ ಹೇಳಿ ಆತನ ಪ್ರಾಯ 23, ಕೊಲೆಯಾದಂಥವರು ಶಶಿಕಲಾ ಅಂತೇಳಿ ಅವರ ಪ್ರಾಯ 24. ಹಗರೆ ಗ್ರಾಮದವರು ಶಶಿಕಲಾ, ಪುರ ಗ್ರಾಮದವನು ಪ್ರವೀಣ್ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಮಾರ್ಚ್ 22ರಂದು ಪ್ರಿಯತಮೆ ಶಶಿಕಲಾ ಅವರನ್ನ ಹತ್ಯೆಗೈದಿದ್ದ ಈ ವ್ಯಕ್ತಿಯ ಬಂಧನ ಈಗಾಗಿದೆ. ಬಹುಶಃ ಇಲ್ಲಿ ಹಾರ ಎಲ್ಲ ಬದಲಾಯಿಸ್ಕೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ಏನೋ ಎಂಗೇಜ್ಮೆಂಟ್ ಈ ಥರದ್ದು ಕೂಡ ಆಗಿತ್ತೋ ಏನೋ, ಇದೇನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಆದರೆ ಹತ್ಯೆಗೈದಿದ್ದಂತಹ ವ್ಯಕ್ತಿಯನ್ನ ಮಾತ್ರ ಈಗ ವಶಕ್ಕೆ ಪಡೆಯಲಾಗಿದೆ ಅಂಥೇಳಿ ತಿಳಿದು ಬಂದಿದೆ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್, ಈ ಘಟನೆ ಹಿನ್ನೆಲೆ ಏನಾಗಿತ್ತು ಮಂಜುನಾಥ್? ಜೊತೆಗೆ ಹೇಗೆ ತನ್ನ ಈಗ ಪೊಲೀಸರು ಹಿಡಿದಿರೋದು ಮಂಜುನಾಥ್? ಹೌದು ಮಾಲ್ತೇಶ್, ಏನಂತ ಹೇಳಿದ್ರೆ ಇನ್ನೇ ಎಂಗೇಜ್ಮೆಂಟ್ ಆಗಿದ್ದಂತ ಭಾವಿ ಪತ್ನಿಯನ್ನೇ ಕುತ್ತಿಗೆ ಹತ್ಯೆ ಮಾಡಿದಂತ ಆರೋಪಿಯನ್ನ ಪೊಲೀಸರಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಮಾರ್ಚ್ 22ನೇ ತಾರೀಕು ಏನ್ ಪ್ರವೀಣ್ ಅಂತಕ್ಕಂತ ವ್ಯಕ್ತಿ ಇದ್ದಾನೆ, ಆತಂದು ಹುಟ್ಟುಹಬ್ಬ ಕೂಡ ಇತ್ತು. ಅದೇ ದಿನಕ್ಕೆ ಅವರ ಎಂಗೇಜ್ಮೆಂಟ್ ಆಗಿ 1 ವರ್ಷ ಕೂಡ ತುಂಬಿರುತ್ತೆ. ಹಾಗಾಗಿ ತನ್ನ ಭಾವಿ ಪತಿಗೆ ವಿಶ್ ಮಾಡ್ಬೇಕು ಹುಟ್ಟುಹಬ್ಬದ್ದು, ಮತ್ತೆ ತನಗೆ ಯಾವಾಗ ಮದುವೆ ಮಾಡ್ಕೊಡ್ತೀವಿ ಅಂತೇಳಿ ಡೇಟ್ ನ ಫಿಕ್ಸ್ ಮಾಡ್ಕೊಡ್ಬೇಕು ಅಂತೇಳಿ ಕೇಳಲಿಕ್ಕೆ ಅಂತೇಳಿ ಹೇಳಿದಂತ ಶಶಿಕಲಾರನ್ನ ಆತ ಪ್ರವೀಣ್ ಅಂತಕ್ಕಂಥ ಆರೋಪಿ ಅವ್ರನ್ನ ಕುತ್ತಿಗೆ ಹತ್ಯೆ ಮಾಡಿರ್ತಾನೆ. ಹತ್ಯೆ ಮಾಡಿ ತನ್ನ ದೊಡ್ಡಪ್ಪನ ಸಹಕಾರದಿಂದ ಸುಮಾರು 20 ಕಿಲೋಮೀಟರ್ ಆ ಬಾಡಿಯನ್ನ ಬೈಕ್ ನಲ್ಲಿ ಇಟ್ಕೊಂಡು ಸಾಗಾಟ ಮಾಡಿ ಏನು ಹಾಸನ ಜಿಲ್ಲೆ ಬೇಲೂರಿನ ಸಮೀಪದ ಹಗರೆ ಬಳಿ ಇರತಕ್ಕಂಥ ಲಕ್ಷ್ಮೀಪುರದ ರಸ್ತೆ ಬಳಿ ಬಿಸಾಕಿ ಹೋಗಿರ್ತಾನೆ. ಅಂದ್ರೆ ಯಾರಿಗೂ ಕೂಡ ಈ ಸುಳಿವು ಸಿಗಬಾರ್ದು ಅಂತ ಹೇಳಿ 20 ಕಿಲೋಮೀಟರ್ ದೂರದಲ್ಲಿ ತನ್ನ ಪುರ ಗ್ರಾಮದ ಬಳಿ ಹತ್ಯೆ ಮಾಡಿ ಆಕೆ ಊರಾಗಿರ್ತಕ್ಕಂಥ ಹಗರೆ ಬಳಿಗೆ ತಂದು ಬಾಡಿಯನ್ನ ಬಿಸಾಡಿ ಹೋಗಿರ್ತಾನೆ. ಆದ್ರೆ ಪೊಲೀಸರಿಗೆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹತ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ ಆತ ಈಕೆಯನ್ನ ಕಳೆದ 4 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ. ಆದ್ರೆ ಆಕೆಗೆ ಈತನಿಗಿಂತ 2 ವರ್ಷ ದೊಡ್ಡವಳು ಇದ್ದಾಳೆ ಆಕೆ. ಹಾಗಾಗಿ ಪ್ರೀತಿಸಿದ ಬಳಿಕ ಅವಳನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ. ನೀನು ಬೇಡ ನನಗೆ, ನೀನು ಬೇರೆಯವ್ರನ್ನ ಮದುವೆ ಆಗು ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ. ಆದ್ರೆ ಆಕೆ ಮಾತ್ರ ತಾನು ನಿನ್ನನ್ನ ಪ್ರೀತಿಸಿದ್ದೀನಿ, ನಿನ್ನೇ ಮದುವೆ ಆಗ್ತೀನಿ ಅಂತೇಳಿ ಹಠ ಹಿಡಿದು 2 ಬಾರಿ ಆತ್ಮಹತ್ಯೆ ಕೂಡ ಯತ್ನ ಮಾಡಿ ಕಡೆಗೆ ಅದನ್ನ ಮನೆಯವರೆಲ್ಲ ಸೇರಿಸಿ ಆತನ ಒಪ್ಪಿಸಿ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ಈತನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಯಾವಾಗ ಆದಷ್ಟು ಬೇಗ ಮದುವೆ ಡೇಟ್ ಅನ್ನ ಫಿಕ್ಸ್ ಮಾಡು ಅಂತ ಹೇಳಿ ಶಶಿಕಲಾ ಆಕೆ ಅದರ ಮೇಲೆ ಒತ್ತಾಯ ಹೇರ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಹೇಗಿದ್ರು ಇವಳನ್ನ ಮದುವೆ ಆಗ್ಲೇಬೇಕು ಅಂತೇಳಿ ಆತನ ಏನೋ ಒಂದ್ ರೀತಿ ಆತಂಕಕ್ಕೆ ಒಳಗಾಗಿದ್ದ. ಹಾಗೆ ಇದನ್ನ ತಪ್ಪಿಸ್ಕೊಳ್ಬೇಕು ಅಂತೇಳಿ ಆಕೆಯನ್ನ ಹತ್ಯೆ ಮಾಡಿ ಅದನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದ. ಈಗ ಆತನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಏನು ಇನ್ಸ್ಪೆಕ್ಟರ್ ರಾಜು ಅವರ ನೇತೃತ್ವದಲ್ಲಿ ತನಿಖೆ ಮಾಡಿದಂತ ಪೊಲೀಸರ ತಂಡ ಈಗ ಆತನ ಪ್ರವೀಣ್ ಮತ್ತೆ ಆತನಿಗೆ ಸಹಕಾರ ಕೊಟ್ಟ ಚಿಕ್ಕಪ್ಪ ತಮ್ಮಣ್ಣಿಯನ್ನ ಇಬ್ಬರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಮಂಜುನಾಥ್.